ಹಲೋ ಅಮ್ಮ, ಏನು ಗೊತ್ತಾ, ಎಲ್ಲ ಬಂದೀನಿ ಇವಾಗ ಮಾದೇಶಣ್ಣನ ಅಂಗಡಿ ಹತ್ರ ಬಂದೀನಿ. ಇದನ್ನೆಲ್ಲ ಕೊಟ್ಟು ದುಡ್ಡು ಇಸ್ಕೊಂಬರ್ತೀನಿ, ಎಲ್ಲ ಎಫ್ ಡಿ ಮಾಡಿಬಿಡೋಣ, ಸರಿನಾ? ಇನ್ನೊಂದು 2 ತಿಂಗಳ ಮತ್ತೆ ಫುಲ್ ಇಳಿತದಂತೆ, ಯಾಕೆ ಬೇಕು? ಏನಂತೀಯ? ಅದೇ ಬಂದೀನಿ, ಏನೋ ಒಂದು 10 ಲಕ್ಷ ಬರ್ಬೋದು ಇದಕ್ಕೆ. ಹಾಂ, ಇಲ್ಲೇ ಅದೀನಿ ಮಾದೇಶಣ್ಣನ ಅಂಗಡಿ ಹೊರಗೆ, ಒಳಗೆ ಹೋಗಿ ಮಾತಾಡ್ತೀನಿ. ಮಾದೇಶ್ ಅವ್ರೆ, ಮಿಸ್ಟರ್ ಮಾದೇಶಣ್ಣ ಅವ್ರೆ, ಸಮಾಚಾರ ಏನ್ರಿ? ಸಮಾಚಾರ ನೀವ್ ನೋಡ್ರಿ ವಿಡಿಯೋದಾಗ ಅದು ನೋಡ್ರಿ ಇನ್ನೊಂದ್ ಆಗ್ತೈತೆ. ಏನಾಗ್ತೈತ? ಬಂಗಾರ ಬೀಳುತ್ತೆ. ಬೀಳಲ್ಲ. ಬೀಳುತ್ತೆ. ಬೀಳಲ್ಲ. ಬೀಳುತ್ತೆ. ಬೀಳಲ್ಲ. ಬೀಳುತ್ತೆ. ಬೀಳಲ್ಲ. ನೀವ್ ನೋಡ್ರಿ ಏರ್ತೈತೆ ಅಂತೀಯ. ಹೌದು. ಅದು ನೋಡ್ರಿ ಇಳಿತೈತೆ. ಇನ್ನೊಂದು ತಿಂಗಳ ಒಳಗಡೆ 40,000 ಬರ್ತದಂತೆ. 40,000ಕ್ಕ? ಹಾ. ಹಂಗಾರ ಅವ್ನ ಯಾರು ಹೇಳ್ತಾನಲ್ಲ, ಅವನಿಗೆ ತಂದು ಮಾರಕ್ ಹೇಳು, ಕಮ್ಮಿ ಆದ ಬಂಗಾರ ತಗೋಣಕ್ ಹೇಳು. ಅವ್ನ ಯಾಕೆ ಮಾರೋದು? ಯಾರ್ದಲ್ಲೇ ಬಂಗಾರ ಇಷ್ಟೊಂದು? ಎಲ್ಲ ನಮ್ಮ ಅಮ್ಮಂದು, ನಮ್ಮ ತಂಗಿದು, ನಾವ್ ಏನೇನಿದ್ವು ಅವೆಲ್ಲ ತಗೊಂಬಂದಿನಿ. ಏನ್ ಮಾಡ್ತೀವಿ ಇವನ್ನೆಲ್ಲ? ಇವನ್ನೆಲ್ಲ ಇವಾಗ ಕೊಡ್ತೀನಿ. ಹೊಸವು ಅದೇ ಹೋದ್ ತಿಂಗಳು ತಗೊಂಡೋಗಿರೋದು, ಇಲ್ಲ ಅಂದಿಲ್ಲ. ಯಾರು ಲಾಸ್ ಯಾರು ಮಾಡ್ಕಂತಾರ? ಇನ್ನೊಂದ್ ತಿಂಗಳ ಬಿಟ್ಟು 40,000 ಅಂತಂದ್ರೆ 40,000ಕ್ಕೆ ಬರ್ತೈತಪ್ಪ. ನಿನಗೆ ಹೆಂಗ್ ಗೊತ್ತು? ನನಗ್ ಗೊತ್ತು, ನಾನ್ ನ್ಯೂಸ್ ನೋಡ್ತೀನಿ, ನೋಡಿರ್ಬೋದು. ಎಲ್ಲರಿಗೂ ಹೇಳ್ತಾವ್ರೆ, ಅವ್ರು ಸುಳ್ಳು ಹೇಳ್ತಾರ ನ್ಯೂಸ್ ಚಾನೆಲ್ನವರು? ಈಗ ಇಳಿಯಲ್ಲ ಅನ್ನತ್ ನನ್ನ ಹತ್ರನೂ ಪ್ರೂಫ್ ಐತಿ. ಏನ್ ಪ್ರೂಫ್ ಐತಪ್ಪ? ಅವ್ನು ಇಳಿತತೆ ಅಂತ ಒಂದ್ ಅಂದಾಜ್ ಮೇಲೆ ಹೇಳ್ತದ. ನಾನು ವಿತ್ ಲಾಜಿಕ್ ಹೇಳ್ತೀನಿ, ಇಳಿಯಕ್ ಬಿಡಲ್ಲ ಅಂತ. ಇಳಿಯಕ್ ಬಿಡಲ್ಲ, ಅದು ಅಲ್ಲಿವರೆಗೆ ಬರಕ್ ಸಾಧ್ಯನೇ ಇಲ್ಲ ಅಂತ. ಟ್ರಂಪ್ ಏನೇನೋ ಮಾಡ್ಯಾರೆ, ಅದು ಟ್ರಂಪ್ ಹೇಳಿದಾನ? ಎಲ್ಲಾರು ಟ್ರಂಪ್ ಹೇಳಿದಾನ? ಟಿವಿ ಯಾರ ಹೇಳ್ತಾರೆ? ಚಂದಮಾಮ ತೋರಿಸ್ತದಾರೆ. ಈಗ ಕಾಗೆ ಬೆಳ್ಳಗೈತೆ ಅಂದ್ರೆ ನಿನ್ ಕಾಗೆ ಬೆಳ್ಳಗಿರೋದ್ ನೋಡಿಯಾ? ಟ್ರಂಪ್ ಹೇಳಿರೋದ್ ನೋಡಿಯಾ? ಕೇಳಿನಿ. ಯಾರ ಹತ್ರ ಕೇಳಿದೀಯಾ? ನ್ಯೂಸ್ನವ್ರು ಎಲ್ಲ ಹೇಳ್ತಾರೆ. ಅದಕ್ಕೆ ಡಿ ಬಾಸ್ ಅಭಿಮಾನಿಗಳು ಅವ್ರಿಗೆ ಒಂದ್ ಮಾತು ಹೇಳ್ತಾರೆ, ನಾನ್ ಹೇಳಲ್ಲ, ಅವ್ರ ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಮೀಡಿಯಾದವ್ರಿಗೆ ಏನಂತಾರೆ ಅಂತ. ಸೊ ನಾನ್ ಹೇಳಿದ್ದು ಮಾಡಕ್ಕಾಗಲ್ಲ. ಸೊ ಹಂಗೆ ಎಲ್ಲದೂ ಸತ್ಯ ಅಲ್ಲ, ಎಲ್ಲದೂ ಸುಳ್ಳಲ್ಲ. ಸೊ ಎಷ್ಟು ನಂಬೇಕು, ಬಂಗಾರದ ರೇಟ್ ಬೀಳಕ್ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ನಿನಗೆ ಲಾಜಿಕ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯಾಕೆ ಇಳಿಯಲ್ಲ, ಯಾಕೆ ಇಳಿಯಕ್ ಸಾಧ್ಯ ಇಲ್ಲ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಗೈಸ್, ಈ ಡೌಟ್ ನನ್ಗೆ ಇರೋದು ಅಷ್ಟೇ ಅಲ್ಲ, ಸೊ ನಿಮ್ಗೂ ಇದೇ ಡೌಟ್ ಇದೆ ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ವಿ. ಸೊ ಈ ವಿಡಿಯೋನ ಕಂಟಿನ್ಯೂಷನ್. ಬೀಳುತ್ತೆ ಬೀಳಲ್ಲ, ಬೀಳುತ್ತೆ ಬೀಳಲ್ಲ, ಈ ಚರ್ಚೆ ಮಧ್ಯೆ ಇಡೀ ಭಾರತದ ಜನನೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಬಂಗಾರ ಹಾಗಾದ್ರೆ ಬೀಳುತ್ತಾ ಬೀಳಲ್ವಾ? ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ, ಈ ನ್ಯೂಸ್ ಬಂದಿದ ತಕ್ಷಣ ಬಂಗಾರ ಬೀಳುತ್ತೆ ಅಂತ ಯಾರೋ ಒಬ್ರು ಅನಲಿಸ್ಟ್ ಹೇಳಿದಾನೆ. 50,000ಕ್ಕೆ ಬರುತ್ತೆ, 55,000ಕ್ಕೆ ಬರುತ್ತೆ ಅಂತ. ಅವತ್ ನಾನು ಒಂದಿಷ್ಟು ಸಣ್ಣದಾಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಬಹಳ ಜನ ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಸಹ ಬಂದಿದೆ. ನನಗೆ ಫಸ್ಟ್ ಟೈಮ್ ನೆಗೆಟಿವ್ ಕಮೆಂಟ್ಸ್ ಬಂದಿದೆ. ಬ್ಯಾಂಕ್ ಅಲ್ಲಿ ಇಷ್ಟು ಕೊಡ್ತಾರೆ ಅಂತ ಅಂದ್ರೆ ಕೊಡಲ್ಲ ಅಂತ ಅಂದ್ರು. ಬಂಗಾರದ ಅಂಗಡಿ ಅವರು ಇವ್ರಿಗೆ ರೇಟ್ ಬೀಳ್ತಾ ಇರೋದ್ರಿಂದ ಬ್ಯಾಕ್ ಬರ್ನಿಂಗ್ ಆಗ್ತಾ ಇದೆ ಅಂತ ಎಲ್ಲ ಹೇಳಿದ್ರು. ಸೊ ಇದೆಲ್ಲದಕ್ಕೂ ಕ್ಲಾರಿಟಿ ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಬಂಗಾರದ ಅಂಗಡಿಯವರಿಗೆ ಬಂಗಾರದ ರೇಟ್ ಜಾಸ್ತಿ ಆದ್ರೆ ಬ್ಯಾಕ್ ಬರ್ನಿಂಗ್ ಆಗುತ್ತೆ, ಕಮ್ಮಿ ಆದ್ರೆ ಇನ್ನೂ ಖುಷಿ ಆಗುತ್ತೆ, ವ್ಯಾಪಾರ ಇಂಪ್ರೂವ್ ಆಗುತ್ತೆ. ಸೊ ಜನಗಳು ತಗಂತಾರೆ, ಜನಗಳು ತಗಂತಾ ಇದ್ರೆ ನಮಗೂ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಬ್ಯಾಕ್ ಬರ್ನಿಂಗ್ ನಮಗೆ ಬಂಗಾರದ ರೇಟ್ ಏರಿದ್ರೆ ಆಗುತ್ತೆ, ಇಳಿದ್ರೆ ಆಗಲ್ಲ. ಸೊ ಇಳಿದ್ರೆ ನಮಗೂ ನಿಮ್ಮಂಗೆ ಸಂತೋಷ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಬ್ಯಾಂಕ್ ಅಲ್ಲಿ 63,000ರಿಂದ 65,000 ತನಕ ಗಿರ್ವಿ ಇಡ್ಕಂತಾರೆ. ಅಂದ್ರೆ ನೀವು ಕೊಟ್ಟಿರೋ ಬಂಗಾರನ ಅಡ ಇಟ್ರೆ ಗ್ರಾಮಿಗೆ 6,300ರಿಂದ 6,500 ಕೊಡ್ತಾರೆ ಅಂತ ಹೇಳಿದ್ದೆ. ಬಹಳಷ್ಟು ಜನ ಅಷ್ಟು ಕೊಡಲ್ಲ ಅಂದ್ರು. ಸೊ ಹಾಗಾಗಿ ನಾನು ಬ್ಯಾಂಕ್ ಜೊತೆ ಕನ್ಫರ್ಮ್ ಮಾಡ್ಕೊಂಡೆ ಈ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ ಯಾವುದೇ ಆಗ್ಲಿ, ಪ್ರೈವೇಟ್ ಬ್ಯಾಂಕ್ ಯಾವುದೇ ಆಗ್ಲಿ, ನಿಮಗೆ 63,000ರಿಂದ 60,000 ಪ್ರತಿ ತೊಲ, ಅಂದ್ರೆ 6,300ರಿಂದ 6,500 ಒಂದು ತೊಲ ಕೊಡ್ತಾ ಇದ್ದಾರೆ. ಮಣಪುರಂ ಹಾಗೂ ಮುಥೂಟ್ ಫೈನಾನ್ಸ್ ಈ ತರ NBFCಗಳು 6,800 ರೂಪಾಯಿ ಪ್ರತಿ ಗ್ರಾಮ್ ತರ ನಿಮಗೆ ಬ್ಯಾಂಕ್ ಅಲ್ಲಿ ಅಡ ಅವ್ರ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಡ ಇಡ್ಕಂತ ಇದ್ದಾರೆ. ನಿಮಗೆ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಸ್ವಲ್ಪ ಕಮ್ಮಿ ಬರ್ತಾ ಇದೆ, 55,000 ಕೊಡ್ತಾ ಇದ್ದಾರೆ. ಆದ್ರೆ ಆನ್ ಆನ್ ಆವರೇಜ್ ನೀವು ಎಲ್ಲೇ ಇಡಕ್ ಹೋದ್ರು 6,500 ರೂಪಾಯಿ ಪ್ರತಿ ಗ್ರಾಮ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಬ್ಯಾಂಕ್ ಅಲ್ಲೇ ನಿಮಗೆ 6,500 ಕೊಡ್ತಾ ಇರ್ಬೇಕಾರೆ ಬಂಗಾರದ ರೇಟ್ ಬೀಳುತ್ತೆ ಅಂತ ಏನು ಬಹಳಷ್ಟು ಜನ ತಮ್ಮಲ್ಲಿರುವ ಒಡವೆಗಳನ್ನ ಮಾರ್ತಾ ಇದ್ದಾರೆ. ಸೊ ಮಾರಿ ನಾಳೆ ಕಮ್ಮಿ ಆದಾಗ ತಗಂತೀನಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗ ರಂಜಿತ್ ಬಂದು ಹಳೆ ಬಂಗಾರನೆಲ್ಲ ಮಾರಿ ಕಮ್ಮಿ ಆದಾಗ ನೋಡೋಣ ಅಂತ. ಯಾವುದೇ ಕಾರಣಕ್ಕೂ ಈ ತರ ತಪ್ಪು ಮಾಡಕ್ ಹೋಗ್ಬೇಡಿ. ಬಂಗಾರ ಖರೀದಿ ಮಾಡೋ ಅಂತ ಏನಾರು ನಿಮ್ದು ಯೋಚನೆ ಇದ್ರೆ ಮುಂದೂಡ್ರಿ. ಕಮ್ಮಿ ಆದಾಗ ತಗಂತೀನಿ, ನೋಡೋಣ, ಕಮ್ಮಿ ಆದ್ಮೇಲೆ ನೋಡೋಣ, ಅವಾಗ ಬೈ ಮಾಡ್ತೀನಿ ಅಂತ. ಆದ್ರೆ ಇರೋ ಬಂಗಾರ ಯಾವುದೇ ಕಾರಣಕ್ಕೂ ಮಾರಕ್ ಹೋಗ್ಬೇಡಿ. ಬಂಗಾರ 50,000 55,000ಕ್ಕೆ ಬರಕ್ ಸಾಧ್ಯತೆ ಇಲ್ಲ. ಅದಕ್ಕೆ ನಿಖರವಾದ ಮಾಹಿತಿ ನಾನು ಕೊಡ್ತೀನಿ. ಈ ಲಾಜಿಕ್ ನ ನೀವು ಯೋಚನೆ ಮಾಡಿ, ಕಮ್ಮಿ ಆಗಕ್ ಸಾಧ್ಯನೋ ಇಲ್ಲೋ ಅಂತ. ಆಮೇಲೆ ನೀವು ಡಿಸೈಡ್ ಮಾಡಿ ಮಾರ್ಬೇಕೋ ಬೇಡ ಅಂತ. ಮಾರಿ ಅದನ್ನ ತಗೊಂಡೋಗಿ FD ಇಡ್ತೀನಿ, ಕಮ್ಮಿ ಆದ್ಮೇಲೆ ತಗೊಂತೀನಿ, ಯಾವುದೇ ಕಾರಣಕ್ಕೂ ಆತರ ತಪ್ಪು ಕೆಲಸ ಮಾಡಬೇಡಿ. ಇದು ನನ್ನ ಅನಿಸಿಕೆ, ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ನನ್ನ ಅನುಭವದ ಮಾತು ನಿಮಗೆ ಹೇಳ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗ್ಲಿಲ್ದಿದ್ರೆ ಕಮೆಂಟ್ ಅಲ್ಲಿ ಹೇಳಿ ನೀವ್ ಹೇಳ್ತಾ ಇರೋ ತಪ್ಪು ಅಂತ.
ನಾನೇನಾರು ತಪ್ಪು ಹೇಳ್ತಾ ಇದ್ರೆ ತಿದ್ಕೊಂತೀನಿ. ಸೊ ಬಂಗಾರದ ರೇಟು 50-55 ಸಾವಿರಕ್ಕೆ ಯಾಕಪ್ಪ ಬರಲ್ಲ ಅಂದ್ರೆ, ಬ್ಯಾಂಕ್ ಅವರೇ ನಿಮಗೆ 65,000ಕ್ಕೆ ನಿಮಗೆ ಲೋನ್ ಕೊಡ್ತಾ ಇರುವಾಗ ಅದನ್ನ 55,000 ಚೊಕ್ ಬಂಗಾರ ಬರುತ್ತೆ ಅಂತ ಅವ್ರು ಹೇಳೋದು. ಅವ್ರು ಯಾವಾಗ್ಲೂ ಟ್ರೇಡಿಂಗ್ ವ್ಯಾಲ್ಯೂ ಅಲ್ಲಿಗೆ 916 ಬೆಲೆ 44-45 ಸಾವಿರ ಬರುತ್ತೆ. ಅಡ ಹಿಡ್ಕೊಂಡ ರೇಟು 36,000 30,000ಕ್ಕೆ ಬರ್ಬೇಕಾಗುತ್ತೆ. ಸೊ ಇದು ಸಾಧ್ಯನಾ? ಸಾಧ್ಯವಿಲ್ಲದ ಮಾತು. 65,000 ರೂಪಾಯಿಗೆ ನೀವು ಅಡ ಇಟ್ಟಿರೋದನ್ನ ನೀವು ಅದ್ರೊಳಗೆ ಗೋಲ್ಡ್ ವ್ಯಾಲ್ಯೂ ಬಂದ್ರೆ ಜನ ಯಾರು ಬಿಡಿಸೋದೇ ಇಲ್ಲ. ಸೊ ಬಿಡಿಸ್ತಿಲ್ದಿದ್ರೆ ಏನಾಗುತ್ತೆ? ಬ್ಯಾಂಕ್ ಅಲ್ಲಿ 1 ಗ್ರಾಮಿಗೆ 6,500 ರೂಪಾಯಿ ಅವರೇ ಹಿಡ್ಕೋಬೇಕಾರೆ ನೀವೇನಾದ್ರೂ 6,500ಕ್ಕಿಂತ ಒಳಗ್ ಬಂದ್ರೆ ನೀವಾಗ್ಲಿ ನಾನಾಗ್ಲಿ ಯಾರು ಬಂಗಾರ ಅಡ ಇಟ್ಟಿರೋ ಬಂಗಾರ ಬಿಡಿಸಲ್ಲ. ಸೊ ಹಾಗಾಗಿ ಬಿಡಿಸದೇ ಇರೋಂಥ ಸಾಧ್ಯತೆ ಏನು 100% ಯಾರು ಬಿಡಿಸಲ್ಲ. ಹೊಸ ಬಂಗಾರ ಅದಕ್ಕಿಂತ ಕಮ್ಮಿ ಸಿಗ್ಬೇಕಾದ್ರೆ ಬ್ಯಾಂಕ್ಗಳಿಗೆ ಲಾಸ್ ಆಗುತ್ತೆ, ಬ್ಯಾಂಕ್ ದಿವಾಳಿ ಆಗುತ್ತೆ. ಸೊ ಇದ್ರದ್ದೊಂದು ಸಣ್ಣದಾದ ಮಾಹಿತಿ ಕೊಡ್ತೀನಿ, ನಿಖರವಾದ ಮಾಹಿತಿ. ನಾನು ಇದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕೊಡ್ತಾ ಇರೋಂಥ ಮಾಹಿತಿ. 1 ವರ್ಷಕ್ಕೆ ನಮ್ಮ ಇಂಡಿಯಾದಲ್ಲಿ 7 ಲಕ್ಷ ಕೋಟಿ ಬ್ಯಾಂಕ್ಗಳಲ್ಲಿ ಬಂಗಾರನ ಅಡ ಇಡ್ತಾರೆ. ಸೊ ಬ್ಯಾಂಕ್ ಅಲ್ಲೇ 7 ಲಕ್ಷ ಕೋಟಿ ಇಟ್ರೆ ಹೊರಗಡೆ ಏನ್ ಗಿರ್ವಿ ಅಂಗಡಿಗಳು ಅನ್ ಅಕೌಂಟ್ ಅಲ್ಲಿ ಏನ್ ವ್ಯವಹಾರ ನಡೆಯುತ್ತೋ ಅಲ್ಲಿ 14 ಲಕ್ಷ ಕೋಟಿ ಗಿರ್ವಿ ಆಗುತ್ತೆ. ಅದಾದ ಮೇಲೆ NBFCಗಳು ಬ್ಯಾಂಕ್ ಅಲ್ಲೇ 7 ಲಕ್ಷ ಕೋಟಿ ಇಡ್ತಾರೆ ಅಂದ್ರೆ ಅನ್ ಅಕೌಂಟ್ ಅಲ್ಲಿ 14 ಲಕ್ಷ ಇಡ್ತಾರೆ ಅಂದ್ರೆ ಆಲ್ಮೋಸ್ಟ್ 10 ಲಕ್ಷ ಕೋಟಿ ಅಂತೂ ನಿಮಗೆ NBFC ಅಲ್ಲಿ ಅಡ ಇಟ್ಟೇ ಇಡ್ತಾರೆ. ಅಲ್ಲಿಗೆ ಟೋಟಲ್ 40 ಲಕ್ಷ ಕೋಟಿ 1 ವರ್ಷದ ಗಿರ್ವಿ ಲೇವಾದೇವಿಯ ಟರ್ನ್ ಓವರ್ ಆಗುತ್ತೆ ನಮ್ಮ ದೇಶದ್ದು. ಸೊ 40 ಲಕ್ಷ ಕೋಟಿ ಜನ ಒಂದೇ ಸರಿ ಬಂಗಾರದ ರೇಟ್ ಕಮ್ಮಿ ಬಂದ್ರೆ ಬಿಡಿಸದೇ ಇದ್ರೆ ಇಡೀ ದೇಶನೇ ಈ ಬ್ಯಾಂಕಿಂಗ್ ಸೆಕ್ಟರೇ ದಿವಾಳಿ ಆಗುತ್ತೆ. ಇದನ್ನ ಆಗಕ್ಕೆ ಸರ್ಕಾರ ಬಿಡುತ್ತಾ? ಸಾಧ್ಯ ಇಲ್ಲ. ಸೊ ಹಾಗಾಗಿ ಇನ್ ಕೇಸ್ ಬಿತ್ತು ಬಂಗಾರದ ರೇಟ್ ಅವ್ರು ಹೇಳ್ದಂಗೆ ಬಿತ್ತು 20% ಹತ್ತತ್ರ ಇದ್ದಿದ್ದು ಇಂಪೋರ್ಟ್ ಡ್ಯೂಟಿನ 16ಕ್ಕೆ ಇಳಿಸಿದ್ರು. 16ರಿಂದ ಈಗ 6ಕ್ಕೆ ತಂದಿದ್ದಾರೆ. ವಾಪಸ್ ಇಂಪೋರ್ಟ್ ಡ್ಯೂಟಿ 16ಕ್ಕೆ ಹೋಗುತ್ತೋ 20ಕ್ಕೆ ಹೋಗುತ್ತೋ. ಆದ್ರೆ 65,000 ರೂಪಾಯಿ ಗಿರ್ವಿ ಬರಬೇಕು ಅಂದ್ರೆ 78,000 80,000 ಆ ರೇಟು ಪ್ಯೂರ್ ಇರಲೇಬೇಕು. ಸೊ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಜಾಸ್ತಿ ಮಾಡಿ ಬ್ಯಾಲೆನ್ಸ್ ಮಾಡೇ ಮಾಡುತ್ತೆ ಯಾವುದೇ ಒಂದು ದೇಶ. ನಮ್ಮ ದೇಶ ಅಂತಲ್ಲ, ಪ್ರತಿಯೊಂದು ದೇಶ ಅವರ ಇನ್ಫ್ಲೇಷನ್ ನ ಕಂಟ್ರೋಲ್ ತಗೋಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕಾಗುತ್ತೆ. ಸೊ ಬಂಗಾರದ ರೇಟು ಕಮ್ಮಿ ಮಾಡಕ್ಕೆ ಅಂತ ಯಾರೋ ಒಬ್ಬ ಹೇಳಿದ ತಕ್ಷಣ ಇಡೀ ದೇಶದಲ್ಲಿರೋ ಜನ ಎಲ್ಲರೂ ತಮ್ಮಲ್ಲಿರೋ ಬಂಗಾರ ಕೊಟ್ಟು ನಾಳೆ ಅದನ್ನ ಕಮ್ಮಿ ಆದ ತಗಂತೀನಿ ಅಂತ ಪ್ಲಾನ್ ಮಾಡ್ತಾರೆ. ಇಂಥ ದೊಡ್ಡ ಕೆಲಸ ಮಾಡಬೇಡ್ರಿ. ಬೈ ಮಾಡಬೇಕು ಅಂತ ಇರೋರು ಬೇಕಾದ್ರೆ ನೀವು ಕಾಯ್ರಿ. ನಾನು ಹೇಳಿದ್ದೀನಿ ಕರೆಕ್ಷನ್ ಫೇಸು 86,600 ರೂಪಾಯಿ ಪ್ರತಿ ಗ್ರಾಮು ಪ್ಯೂರ್ ರೇಟ್ ಬರಬಹುದು, ಅಲ್ಲಿವರೆಗೂ ಬರಬಹುದು ಕರೆಕ್ಷನ್ ಫೇಸ್ ಅಲ್ಲಿ. ಅದಕ್ಕಿಂತ ಕಮ್ಮಿ ಬರೋ ಸಾಧ್ಯತೆ ನನಗಂತೂ ಕಾಣ್ತಾ ಇಲ್ಲ. ಇದಷ್ಟೇ ಅಲ್ಲ, ಇನ್ನೂ ಒಂದು ಮಾಹಿತಿ ಕೊಡ್ತೀನಿ ಕೇಳ್ರಿ. 2012ನೇ ಇಸ್ವಿ 11-12ರಲ್ಲಿ ಕ್ರೂಡ್ ಆಯಿಲ್ $111 ಪ್ರತಿ ಬ್ಯಾರಲ್ ಇದ್ದಾಗ ಪೆಟ್ರೋಲ್ ಬೆಲೆ 92 ರೂಪಾಯಿ ಇತ್ತು. ಕ್ರೂಡ್ ಆಯಿಲ್ $60 ಪ್ರತಿ ಬ್ಯಾರಲ್ ಇದ್ದಾಗ 103 ರೂಪಾಯಿ ಇದೆ. ಸೊ ಈ ಡಿಫ್ರೆನ್ಸ್ ನಿಮಗೆ ಕಾಣ್ತಾ ಇದೆನಾ? ಹಾಗಾದ್ರೆ ಪೆಟ್ರೋಲ್ ಕಮ್ಮಿ ಆಯ್ತಾ? ಕರೋನಾ ಟೈಮಲ್ಲಿ ಮೈನಸ್ ನೆಗೆಟಿವ್ ಅಲ್ಲಿ ಹೋಗಿತ್ತು ಕ್ರೂಡ್ ಆಯಿಲ್. ನಮಗೆ ಗೊತ್ತಿರೋದೇ ಝೀರೋ ಬಿಟ್ಟು -3 -6 ತನಕ ಹೋಗಿತ್ತು ಕ್ರೂಡ್ ಆಯಿಲ್. ಹಾಗಾದ್ರೆ ಪೆಟ್ರೋಲ್ ರೇಟ್ ಏನಾದ್ರು ಕಮ್ಮಿ ಆಗಿತ್ತಾ? ಕಮ್ಮಿ ಆಗಲ್ಲ, ಕಮ್ಮಿ ಆಗೋಕ್ಕೂ ಬಿಡಲ್ಲ. ಅದಕ್ಕೆ ಆದ ಸರ್ಟನ್ ಕ್ರೈಟೀರಿಯಾಸ್ ಇರುತ್ತೆ, ಎಲ್ಲ ಇರುತ್ತೆ. ಅವ್ರು ಹೇಳಿದ್ದೆಲ್ಲ ನಿಜ ಆಗಲ್ಲ. ಸೊ ಹಾಗಾದ್ರೆ ಏನಕ್ಕೆ ಹೇಳ್ತಾ ಇದ್ದಾರೆ ಈ ತರ ಅನಲಿಸ್ಟ್? ಟ್ರಂಪ್ ಏನೋ ಬಂಗಾರ ಮಾರ್ತಾರೆ, ಮಾರಿ ಅದನ್ನ ಬಿಟ್ಕಾಯಿನಿಗೆ ಶಿಫ್ಟ್ ಮಾಡ್ತಾರೆ ಅಂತ. ಕಲಿಯುಗ, ಸತಿಯುಗ, ತ್ರೇತಾಯುಗ ಎಲ್ಲ ಯುಗದಲ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಫಸ್ಟ್ ಬರೋದೇ ಬಂಗಾರ. ಪ್ರಪಂಚದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋ ವಸ್ತು, ಇನ್ವೆಸ್ಟ್ಮೆಂಟ್ ಅನ್ನೋ ವರ್ಡ್ ಬಂದಿದ್ದೆ ಬಂಗಾರದಿಂದ. ಬಂಗಾರನೇ ಮೊದಲನೇ ಇನ್ವೆಸ್ಟ್ಮೆಂಟ್. ಅಂತ ಇನ್ವೆಸ್ಟ್ಮೆಂಟ್ ನ ಹಾಳಾಗಕ್ ಬಿಡ್ತಾರ? ಬಿಡಲ್ಲ. ಬಾಯಿಂದ ಸ್ಟಾರ್ಟ್ ಆಗೋ ಯಾವುದೇ ವಸ್ತುವಿನ ಬೆಲೆ ಕಮ್ಮಿ ಆಗಲ್ಲ. ಬಂಗಾರ, ಭೂಮಿ ಇವು ಯಾವುದೂ ಕಮ್ಮಿ ಆಗಲ್ಲ. ಸೊ ಹಾಗಾಗಿ ಧೈರ್ಯವಾಗಿ ನಿಮ್ಮಲ್ಲಿರುವ ಗೋಲ್ಡ್ ಅನ್ನು ನಿಮ್ಮ ಹತ್ರನೇ ಇಟ್ಕೊಳ್ರಿ. ಬೈ ಮಾಡಬೇಕು ಅಂತ ಇರೋದನ್ನ ಬೇಕಾದ್ರೆ ಪೋಸ್ಟ್ಪೋನ್ ಮಾಡಿ. ಆದ್ರೆ ಬಂಗಾರದ ಬೆಲೆ 50,000ಕ್ಕೆ ಬರುತ್ತೆ, 55,000 ಯಾವುದೇ ಕಾರಣಕ್ಕೂ ಬರಕ್ಕಾಗಲ್ಲ ರೀ. ಕ್ರೂಡ್ ಆಯಿಲ್ ರೇಟು 111 ಇರೋದು 60 ಬಂದ್ರು ಪೆಟ್ರೋಲ್ ರೇಟು 103 ರೂಪಾಯಿ ಇದೆ. ಹಾಗಾಗಿ ಬಂಗಾರ ಅವ್ರು ಹೇಳ್ದಂಗೆ 55ಕ್ಕೆ ಯಾಕೆ ಹೇಳ್ತಾ ಇದ್ದಾರೆ? ಸೊ ಅನಲಿಸ್ಟ್ಗಳು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಎಲ್ಲಾ ಪ್ರಪಂಚದಲ್ಲಿ ಎಲ್ಲಾ ಶೇರ್ ಮಾರ್ಕೆಟ್ ಕರೆಕ್ಷನ್ ಕಂಡು ಕ್ರ್ಯಾಶ್ ಆಗಿ ಎಷ್ಟೋ ಪಾಯಿಂಟ್ ಬಿದ್ದಿದೆ. ನಿಮಗೆ ಅದನ್ನೆಲ್ಲ ತೋರಿಸ್ತಾರೆ. ಇಷ್ಟು ಲಕ್ಷ ಕೋಟಿ 20 ಲಕ್ಷ ಕೋಟಿ ಹೋಯ್ತು ಒಂದೇ ದಿವಸದಲ್ಲಿ, ಅಷ್ಟು ಬಿತ್ತು ಇಷ್ಟು ಬಿತ್ತು ಮಾರ್ಕೆಟ್. ಸೊ ಅದು ಬಿದ್ದಾಗ ದೊಡ್ಡ ದೊಡ್ಡ ಪ್ಲೇಯರ್ಸ್ ಅದ್ರೊಳಗೆ ಎಂಟ್ರಿ ಹೊಡಿತಾರೆ. ನಮ್ಮಂತ ಸಣ್ಣ ಮೀನುಗಳು ನಾವೆಲ್ಲ ಎದ್ರಿ ಹೊರಗೆ ಬರೋ ಟೈಮಲ್ಲಿ ಅವ್ರು ಎಂಟ್ರಿ ಹೊಡಿತಾರೆ. ಸೊ ಅದಕ್ಕೆ ಮಾರ್ಕೆಟ್ ಅಲ್ಲಿ ಒಂದು ವರ್ಡ್ ಇದೆ, ಬೈ ದ ಫಿಯರ್ ಸೆಲ್ ದ ಗ್ರೀಡ್ ಅಂತ. ಅಂದ್ರೆ ಹೆದರಿಕೆ, ಎಲ್ಲರೂ ಎದುರೋ ಟೈಮಲ್ಲಿ ಇನ್ವೆಸ್ಟ್ ಮಾಡಿ, ಎಲ್ಲರೂ ಇವಾಗ ಏರುತ್ತೆ 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 ಅನ್ನೋ ಟೈಮಲ್ಲಿ ನೀವು ಸೆಲ್ ಮಾಡಿ ಆರಾಮಾಗಿರಿ ಅಂತ. ಹಾಗಾಗಿ ಈಗ ಎಲ್ಲರೂ ಎದುರ್ತಾ ಇದ್ದಾರೆ ಬಂಗಾರ ಬೀಳುತ್ತೆ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಬೀಳಲ್ಲ, ಬೀಳೋ ಸಾಧ್ಯತೆನೂ ಇಲ್ಲ. ಕ್ರೂಡ್ ಆಯಿಲ್ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಬಂಗಾರಕ್ಕೆ ಅದನ್ನ ಕಂಪೇರ್ ಮಾಡಿ ನೋಡಿ.
ಬ್ಯಾಂಕ್ಗಳನ್ನ ದಿವಾಳಿ ಆಗಕ್ ಬಿಡಕ್ಕಾಗತ್ತಾ? ಆಗಲ್ಲ. ಸೊ ಪ್ರತಿಯೊಂದನ್ನು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಪ್ರೈಸ್ ನಿಗದಿ ಮಾಡಿರ್ತಾರೆ. ನಿಮ್ಮನ್ನೆಲ್ಲ ಪ್ಯಾನಿಕ್ ಅಲ್ಲಿ ಇವತ್ತು ನೀವು ಫಿಸಿಕಲ್ ಆಗಿ ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲ ಬಂಗಾರ ಮಾರಿದ್ರೆ ಆಫ್ಟರ್ ಕರೋನಾ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. 2008ರಲ್ಲಿ ಲಿಮನ್ ಬ್ರದರ್ಸ್ ಬ್ಯಾಂಕ್ ದಿವಾಳಿ ಆಯ್ತು. ಅಮೆರಿಕ ಬ್ಯಾಂಕ್ ದಿವಾಳಿ ಆಯ್ತು, ಬಂಗಾರ ಬಿದ್ದೋಗುತ್ತೆ, ಶೇರ್ ಮಾರ್ಕೆಟ್ ಬಿದ್ದೋಗುತ್ತೆ. ಸ್ವಲ್ಪ ಮಟ್ಟಿಗೆ ಬಿತ್ತು, ಶೇರ್ ಮಾರ್ಕೆಟ್ ಹೆವಿ ಬಿತ್ತು, ಬಂಗಾರ ಬಿತ್ತು. ಎಷ್ಟು ಬಿತ್ತು? ವಿತಿನ್ 6 ಮಂತ್ಸ್ ಅದ್ರ ಮೇಲ್ಗಡೆ ಕುಂತಿತ್ತು. 2013ರಲ್ಲೂ ಹಾಗೆ ಅಂದ್ರು ಬಂಗಾರ ಬೀಳುತ್ತೆ ಅಂತ. ಅದು ಬಿದ್ದಿದ್ದು ಎಷ್ಟು ಬೀಳ್ತೋ ಅದಕ್ಕಿಂತ ಜಲ್ದಿ 6 ಮಂತ್ಸ್ ಒಳಗೆ 7 ಮಂತ್ಸ್ ಒಳಗೆ ಅದ್ರ ಮೇಲ್ ಬಂದ್ ಕುತ್ಕೊಂಡು. ಕರೋನಾ ಬಂದಾಗ ಬದುಕಿದ್ರೆ ಸಾಕಪ್ಪ, ನಮಗೆ ಬಂಗಾರ ಏನ್ ತಿನ್ನಕಾಕತ್ತ ಉಣ್ಣಕಾಕತ್ತ ಅಂತ ಹೇಳಿ 1-2 ದಿವಸ ಬಿತ್ತು. ಅದಾದ್ಮೇಲೆ ಇವತ್ತು ನೋಡ್ತಾ ಇದೀರಿ ಬಂಗಾರ ಡಬಲ್ ಆಗಿದೆ. 5 ವರ್ಷಕ್ಕೊಂದ್ಸರಿ ಬಂಗಾರ ಡಬಲ್ ಆಗೇ ಆಗತ್ರಿ. ನಾನ್ ಕೊಟ್ಟಿರೋ ಹಳೆ ಡಾಟಾ ಚೆಕ್ ಮಾಡ್ರಿ, 5 ವರ್ಷಕ್ಕೊಂದ್ಸರಿ ಬಂಗಾರ ಡಬಲ್ ಆಗಿದೆ, ಇತಿಹಾಸದಲ್ಲೇ ಆಗಿದೆ. ಸೊ ಮುಂದೇನೂ ಆಗ್ತಾ ಇರುತ್ತೆ. ಅದು ಸೈಕಲ್. ಎಲ್ಲಾ ದೇಶನೂ ಆರ್ಥಿಕವಾಗಿ ಬೆಳಿಬೇಕು ಅಂತಾರೆ. ಸೊ ಅವ್ರು ಬೆಳಿಬೇಕು ಅಂದ್ರೆ ಅವರಲ್ಲಿ ಫಿಸಿಕಲ್ ರಿಸರ್ವ್ಸ್ ಇರಲೇಬೇಕು. ಆ ರಿಸರ್ವ್ ಗೋಲ್ಡ್ ಅಲ್ಲೇ ಇರುತ್ತೆ, ಬಿಟ್ಕಾಯಿನ್ ಅಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಸುಮ್ನೆ ಒಂದು ಯೋಚನೆ ಮಾಡಿ, ನಿಮ್ಮ ಹತ್ರ 10 ಕೋಟಿ ಐತೆ, ನಿಮಗೆ ಆಪ್ಷನ್ ಕೊಡ್ತಾರೆ ಬಂಗಾರ ತಗಂತಿರೋ ಬಿಟ್ಕಾಯಿನ್ ತಂದ್ರೆ, ಎಲ್ಲರೂ 99% ಜನ ಬಂಗಾರನೇ ಚೂಸ್ ಮಾಡ್ತಾರೆ. ಟ್ರಂಪ್ ಅವ್ರು ಎಲ್ಲೂ ಹೇಳಿಲ್ಲ ನಾನ್ ಬಂಗಾರನ್ ಮಾರಿ ಬಿಟ್ಕಾಯಿನ್ ತರ್ತೀನಿ ಅಂತ. ಎಲ್ಲಾರು ಹೇಳಿದ್ರೆ ನನಗೆ ಆ ವಿಡಿಯೋನ ನೀವು ಲಿಂಕ್ ಅಲ್ಲಿ ಶೇರ್ ಮಾಡಿ, ಇಲ್ಲ ನನಗೆ ಕಮೆಂಟ್ ಹಾಕಿ ಇಂಥ ಲಿಂಕ್ ಅಲ್ಲಿ ಇದೆ ಅಂತ. ಸರ್ ಎಲ್ಲೂ ಹೇಳಿಲ್ಲ. ದಯವಿಟ್ಟು ಊಹಾಪೋಹಗಳಿಗೆ ಯಾರು ಗಮನ ಕೊಡಬೇಡಿ. ಹುಲಿಗ್ಯೋ ಅಂತ ಜನ ಎಲ್ಲರೂ ಯಾರೋ ಹೇಳಿದಾನೆ ಅಂತ ಹುಲಿಗ್ಯೋ ಅಂತೇಳಿ ಗುಂಪ್ನ ಗೋವಿಂದ ಅಂತೇಳಿ ಎಲ್ಲರೂ ಕಮ್ಮಿ ಆಕತ್ತೆ. ಸೊ ಮೀಡಿಯಾದವರು ದಯವಿಟ್ಟು ಯಾರು ಒಬ್ಬ ಒಳ್ಳೆ ಅನಲಿಸ್ಟ್ ನ ಕರೆಸಿ ಅವ್ರ ಹತ್ರ ಈ ಮಾಹಿತಿನ ಜನಗಳಿಗೆ ಕೊಟ್ಟು ಸರಿಯಾದ ಮಾಹಿತಿ ಕೊಡಿ. ಸುಮ್ನೆ ಒಂದ್ ದೇಶದಲ್ಲಿ 55,000 ಬಂಗಾರ ಬರೋದು ಅಂದ್ರೆ ಕೇವಲ ಬರೀ ರೇಟ್ ಬರಲ್ಲ, ನಮ್ಮ ಆರ್ಥಿಕ ಇದನ್ನು ನಮ್ಮ ದೇಶದ ಎಕಾನಮಿ ಕುಸ್ತೋಗುತ್ತೆ. ಅಷ್ಟೆಲ್ಲ ಈಸಿ ಇಲ್ಲ. ಪ್ರತಿಯೊಂದು ನೋಟ್ ಮೇಲೂ ಬರ್ದಿರುತ್ತೆ, ಐ ಪ್ರಾಮಿಸ್ ಟು ಪೇ ದ ಬೇರರ್ ದ ಸಮ್ ಆಫ್ 500 ರೂಪಿ. ಇದರ ಅರ್ಥ ಈ ನೋಟ್ ಪ್ರಿಂಟ್ ಆಗಕ್ಕೂ ಮುಂಚೆ ಇಷ್ಟು ವ್ಯಾಲ್ಯೂದು ಬಂಗಾರನ RBI ತನ್ನ ರಿಸರ್ವ್ ಅಲ್ಲಿ ಇಟ್ಕೊಂಡಿದೆ ಅಂತ. ಸೊ ಈ ನೋಟ್ ಸುಮ್ನೆ ಪ್ರಿಂಟ್ ಆಗಿರಲ್ಲ, ಅವ್ರಿಗೆ ಮನ್ಸೋ ಇಚ್ಛೆ ಪ್ರಿಂಟ್ ಮಾಡಕ್ ಬರಲ್ಲ. ಇದು ಕೇವಲ ಅಮೆರಿಕ ಮಾತ್ರ ಅವ್ರಿಗೆ ಮನ್ಸೋ ಇಚ್ಛೆ ಪ್ರಿಂಟ್ ಮಾಡೋ ಶಕ್ತಿ ಇಟ್ಕೊಂಡಿದೆ. ಪ್ರತಿಯೊಂದು ದೇಶದಲ್ಲೂ ಒಂದು ನೋಟ್ ಪ್ರಿಂಟ್ ಆಗ್ಬೇಕು ಅಂದ್ರೆ ಅವ್ರ ಹತ್ರ ಅಷ್ಟು ಗೋಲ್ಡ್ ರಿಸರ್ವ್ ಇರಬೇಕು. ಅಂತ ಪರಿಸ್ಥಿತಿ ಇರೋಂತ ವ್ಯಾಲ್ಯೂ, ಸೊ ಅಂತ ಪ್ರೋಸೆಸ್ ಇರೋಂತ ವ್ಯಾಲ್ಯೂ ಈ ನೋಟಿಗೆ. ಈ ನೋಟಿನ ಬೆಲೆ ಬೀಳಬೇಕು, ಬಂಗಾರದ ಬೆಲೆ 55,000 ಬರಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಮತ್ತೆ 2,000 ನೋಟಿಗಿಂತ ಜಾಸ್ತಿ ವ್ಯಾಲ್ಯೂನ ನೋಟ್ಗಳನ್ನ ತರಬೇಕಾಗೋ ಪರಿಸ್ಥಿತಿ ಬರುತ್ತೆ. ಸೊ ಬಂಗಾರದ ಬೆಲೆ ಬೀಳಲ್ಲ, ಮಾರ್ಕೆಟ್ ಅಲ್ಲಿ ಪ್ಯಾನಿಕ್ ಸೃಷ್ಟಿಯಾಗಿದೆ. ಸೊ ವರ್ಷಾನುವರ್ಷ ಯಾವಾಗ ನೋಡ್ರಿ 2008, 2013 ಕೊರೋನಾ ಬಂದಾಗ 2019, 2020ರಲ್ಲೂ ಸಹ ಹಿಂಗೆ ಹೇಳಿದ್ರು ಬದುಕಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿನಾಗೆ ಬಂಗಾರ ಡಬಲ್ ಆಗಿದೆ. ಇವತ್ತು ಅಂತ ಪರಿಸ್ಥಿತಿ ಯಾರಿಗೂ ಇಲ್ಲ. ಸೊ ಬಂಗಾರ ಬೀಳುತ್ತೆ ಅಂತೇಳಿ ಮನೆಗಿರೋ ಬಂಗಾರನ ಮಾರಿ ನೀವೆಲ್ಲ ಸುಮ್ಮನೆ ಕೈಯಿಂದ ಕಳ್ಕೊಂಡು ನಾಳೆ ಅಯ್ಯೋ ನಾವು ಮಾರ್ಬಿಟ್ವಿ ಅನ್ಕೊಳೋ ಬದಲು ದಯವಿಟ್ಟು ಬೇಕಾದ್ರೆ ತಗೊಳ್ಳೋ ಅಂತ ಪ್ಲಾನ್ ಇದ್ರೆ ಪೋಸ್ಟ್ ಮೋನ್ ಮಾಡಿ. ನಾನು ಬಿದ್ದೇ ಬೀಳುತ್ತೆ ಎದ್ದೇ ಹೇಳುತ್ತೆ ಅಂತ ಹೇಳಲ್ಲ, ಆದ್ರೆ ಈ ವರ್ಷದ ಎಂಡ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾನು ಹೇಳಿದ್ದೆ 1 ಲಕ್ಷ ಹತ್ರ ಬರುತ್ತೆ ಅಂತ, 94,700 ಬಂದಿದೆ. ಇನ್ನೊಂದು 5,000 ಡಿಫ್ರೆನ್ಸ್ ಇದೆ. ಈ ವರ್ಷದ ಎಂಡ್ ಮಾರ್ಚ್ ಏನ್ ಇಯರ್ ಎಂಡ್ ಅಂತಾರಲ್ಲ ಬರ್ಬಹುದು, 1 ಲಕ್ಷ ಮುಟ್ಟೋದು ಡೌಟೇ ಇಲ್ಲ. ಸೊ ವರ್ಷಾನುವರ್ಷ ಬಂಗಾರ ಏರುತ್ತೆ, ಯಾವುದೇ ಕಾರಣಕ್ಕೂ ಇಳಿಯಲ್ಲ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿರೋಂಥ ಕಷ್ಟಪಟ್ಟು ಸೇವಿಂಗ್ ಮಾಡಿರೋಂಥ ಬಂಗಾರನ ಮಾಡಿ ನಾಳೆ ತಲೆ ಮೇಲೆ ಕೈ ಇಡ್ಕೋಬೇಡಿ. ತಗೊಳ್ಳೋ ಪ್ಲಾನ್ ಇದ್ರೆ ಪೋಸ್ಟ್ ಮೋನ್ ಮಾಡಿ. ಇರೋ ಬಂಗಾರ ಮಾರಕ್ ಹೋಗ್ಬೇಡಿ. ಬಂಗಾರ ಯಾವುದೇ ಕಾರಣಕ್ಕೂ ಬೀಳಲ್ಲ, ಯಾರು ಹೇಳಿದ್ರು ಬೀಳಲ್ಲ. ಟ್ರಂಪ್ ಎಲ್ಲೂ ಹೇಳಿಲ್ಲ. ಬಿಟ್ಕಾಯಿನ್ ಫಿಸಿಕಲ್ ಆಗಿ ಯಾರಿಗೂ ಸಿಗೋಲ್ಲ. ಬಂಗಾರ ಅವೈಲಬಿಲಿಟಿ ಮುಂಚೆ ಹಂಗೆ ಜಾಸ್ತಿ ಇಲ್ಲ. ಪ್ರತಿ ದೇಶ ಬೆಳಿಬೇಕು ಅಂದ್ರೆ ಬಂಗಾರ ಬೇಕು. ಯಾವುದೇ ಯುಗ ಆಗ್ಲಿ ಬಂಗಾರ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಸೊ ಬಿದ್ದಾಗೆಲ್ಲ ತಗೊಳ್ಳಿ, ಆದ್ರೆ ಇರೋ ಬಂಗಾರನ ಮಾರಕ್ ಹೋಗ್ಬೇಡಿ. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೊನೆಯದಾಗಿ. ನಿಮ್ಮ ಮನೆ ಯಾವ ಏರಿಯಾದಲ್ಲಿದೆನೋ ಒಂದು ನ್ಯೂಸ್ ಹಬ್ಬಿಸ್ಬಿಡೋದಪ್ಪ. ನಿಮ್ಮ ಏರಿಯಾದ ಭೂಮಿ ಕೆಳಗೆ ನೀರಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದೆ, ಈ ನೀರು ಕುಡಿದವರು ಹ್ಯಾಂಡಿಕ್ಯಾಪ್ಡ್ ಆಗ್ತಾರೆ, ಅವ್ರಿಗೆ ಹಲವಾರು ಕಾಯಿಲೆ ಬರುತ್ತೆ. ಹಂಗಾಗಿ ಈ ಏರಿಯಾದಲ್ಲಿ ಯಾರು ಸೈಟ್ ತಗೊಳಕ್ಕೆ ಇಷ್ಟಪಡಲ್ಲ. ಈಗ 5,000 ಇರೋ ರೇಟು ನಾಳೆ 2,000ಕ್ಕೆ ಬರುತ್ತೆ ಅಂತ ಯಾರು ನ್ಯೂಸ್ ಹಬ್ಸಿದ್ರೆ ನೀವು ಮನೆ ಮಾರಿ ಬೇರೆ ಏರಿಯಾಗ ಹೋಗ್ತೀರಾ? ನೋಡೋಣ, ನೀರು ಟೈಮ್ ಇದೆ, ನೀರ್ ಕ್ಲೀನ್ ಆಗುತ್ತೆ. ಇಲ್ಲ ಮುನ್ಸಿಪಾಲಿಟಿ ನೀರು ಬರುತ್ತೆ, ನದಿ ನೀರು ಬರುತ್ತೆ, ಮಳೆ ನೀರ್ನ ರೇನ್ ವಾಟರ್ ಅರೆಸ್ಟ್ ಮಾಡಿ ಸ್ಟೋರ್ ಮಾಡ್ತೀರಿ, ಏನೋ ಮಾಡ್ತೀರಿ, ಆದ್ರೆ ಸೈಟ್ ಮಾರ್ತೀರಾ? ಸೊ ಅದೇ ರೀತಿ ಬಂಗಾರನು ಇನ್ವೆಸ್ಟ್ಮೆಂಟೇ. ನಿಮ್ಮ ಹತ್ರ ಇರೋ ಬಂಗಾರನ ಮಾರಕ್ ಹೋಗ್ಬೇಡಿ.
ನೀವು ತಗೋಬೇಕು ಅಂತ ಇದ್ರೆ ಅದನ್ನ ಬೇಕಾದ್ರೆ ಪೋಸ್ಟ್ ಪೋನ್ ಮಾಡಿ. ಬಂಗಾರ 50,000, 60,000, 70,000 ಯಾವ್ದೇ ಕಾರಣಕ್ಕೂ ಬರಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಈ ನ್ಯೂಸ್ ಇಷ್ಟೊಂದು ವೈಡ್ ಆಗಿ ಏನಕ್ಕೆ ಸ್ಪ್ರೆಡ್ ಆಗ್ತಾ ಇದೆ? ಎಲ್ಲರ ಬಾಯಲ್ಲೂ ಬಂಗಾರ ಬೀಳುತ್ತೆ ಅಂತ ಬರ್ತಾ ಇದೆ, ಎಲ್ಲಾ ನ್ಯೂಸ್ ಚಾನಲ್ ಅಲ್ಲೂ ಬರ್ತಾ ಇದೆ. ಆದ್ರೆ ಟ್ರಂಪ್ ಎಲ್ಲೂ ಹೇಳಿಲ್ಲ, ಯಾರೋ ಒಬ್ಬ ಅಡ್ವೈಸರ್ ಅವನು ರಿಪೀಟೆಡ್ ಆಗಿ ಎಲ್ಲೂ ಬಂದು ಹೇಳ್ತಾ ಇಲ್ಲ, ಯಾರು ನಾನು ಹೇಳ್ತಾ ಇದ್ದೀನಿ ಅಂತ ಮುಂದೆ ಬಂದು ಹೇಳ್ತಾ ಇಲ್ಲ. ಆದ್ರೆ ಈ ನ್ಯೂಸ್ ಇಷ್ಟೊಂದು ವೈಡ್ ಸ್ಪ್ರೆಡ್ ಆಗಕ್ಕೆ ಕಾರಣ ಏನಿರ್ಬೋದು? ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಅಲ್ಲ, ಆದ್ರೂ ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ನನ್ನ ಪರ್ಸನಲ್ ಅನಿಸಿಕೆ ಇರಬಹುದು. ಈಗ ಮಾರ್ಕೆಟ್ ಎಲ್ಲಾ ದೇಶದಲ್ಲೂ ಬಿದ್ದಿದೆ, ಕರೆಕ್ಷನ್ ಫೇಸ್ ಇದೆ, ಕರೆಕ್ಷನ್ ಕಂಪ್ಲೀಟ್ ಆಗಿದೆ. ಗೋಲ್ಡ್ ಆಫ್ಟರ್ ಕರೋನಾ, ಏನ್ ಕರೋನಾ 2020 ಸ್ಟಾರ್ಟ್ ಆಯ್ತು ಅಲ್ಲಿಂದ ಇಲ್ಲಿವರೆಗೂ 250% ಅಪ್ರಿಸಿಯೇಷನ್ ಕಂಡಿದೆ. ಸೊ ಬಹಳಷ್ಟು ಜನಗಳ ದುಡ್ಡು ಪ್ರಪಂಚದಲ್ಲಿ ಎಲ್ಲಾ ದೇಶದಲ್ಲೂ ಜನ ಬಂಗಾರ ತಗೊಂಡ್ ಹಿಡ್ಕೊಂಡಿರೋರು ಅದನ್ನ ಹಾಗೆ ಬಿಟ್ಟಿದ್ದಾರೆ. ಸೊ ಅದು ಒಂದು ಕ್ಯಾಶ್ ಒಂದ್ ಹತ್ರ ಹೋಗಿ ಸ್ಟ್ರಕ್ ಆದಂಗೆ ಒಂದ್ ಹತ್ರ ಹೋಗಿ ಫಿಕ್ಸ್ ಆಗ್ಬಿಟ್ಟಿದೆ. ಸೊ ಅದನ್ನ ಈಗ ಮಾರ್ಕೆಟಿಗೆ ವಾಪಸ್ ತರಬೇಕು ಅಂದ್ರೆ ಈಗ ಹೆಂಗೂ ಲಾಭದಾಗಿದ್ದೀವಿ, ಮಾರ್ಬಿಡೋಣ. ಸೊ ಆ ಕ್ಯಾಶ್ ಮಾರ್ಕೆಟಿಗೆ ಬಂದ್ರೆ ಮತ್ತೆ ಚಲಾವಣೆ ಆಗುತ್ತೆ ದುಡ್ಡು, ಮತ್ತೆ ಎಲ್ಲ ವ್ಯಾಪಾರಗಳು ಇಂಪ್ರೂವ್ ಆಗುತ್ತೆ. ರಿಯಲ್ ಎಸ್ಟೇಟಿಗೆ ಬಿದ್ದಿದೆ, ಶೇರ್ ಮಾರ್ಕೆಟ್ ಬಿದ್ದಿದೆ. ಸೊ ಈಗ ಶೇರ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಪ್ಲೀಟ್ ಆಲ್ಮೋಸ್ಟ್ ಆದಂಗಿದೆ. ಸೊ ಇಲ್ಲಿಂದ ಈಗ ವಾಪಸ್ ಮಾರ್ಕೆಟ್ ಎತ್ತಬೇಕು ಅಂದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ ದುಡ್ಡುಗಳ ಜೊತೆಗೆ ಈ ಪಾರ್ಕ್ ಆಗಿರೋ ಜನಸಾಮಾನ್ಯರ ದುಡ್ಡು ಶೇರ್ ಮಾರ್ಕೆಟಿಗೆ, ರಿಯಲ್ ಎಸ್ಟೇಟಿಗೆ ಬಂದ್ರೆ ಆ ಇಂಡಸ್ಟ್ರಿ ಬೂಮ್ ಆಗುತ್ತೆ. ಸೊ ಆದ್ರಿಂದ ಜನಗಳು ಪ್ಯಾನಿಕ್ ಅಲ್ಲಿ ಇರೋ ಲಾಭ ತಕೊಂಡ್ಬಿಡೋಣ, ಲಾಭ ಕಮ್ಮಿ ಆಗುತ್ತೆ, ಬಂಗಾರ ಮಾರ್ಬಿಡ್ತಾರೆ, ಪಾರ್ಕ್ ಆಗಿರೋ ಮನಿ ಹೊರಗೆ ಬರುತ್ತೆ. ಅದರಿಂದ ಶೇರ್ ಮಾರ್ಕೆಟು, ರಿಯಲ್ ಎಸ್ಟೇಟು ಇನ್ನಿತರ ವ್ಯಾಪಾರಗಳು ಇಂಪ್ರೂವ್ ಆಗುತ್ತೆ ಅನ್ನೋ ಕಾರಣದಲ್ಲಿ ಈ ತರ ಒಂದು ರೂಮರ್ಸ್ ಹಬ್ಬಿರ್ಬೋದು. ಇದು ಬರೀ ನನ್ನ ಅನಿಸಿಕೆ ಆಗಿರ್ಬೋದು, ಆಗದೇನೂ ಇರ್ಬೋದು. ಇದ್ರ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳೋದನ್ನ ಮರಿಬೇಡಿ. ಹಂಗಂದ್ರೆ ಬಂಗಾರ ಇಳಿಯಲ್ಲ? ಇಳಿಯಲ್ಲ, ಇದು ಕರೆಕ್ಷನ್ ಫೇಸ್. ಇಳಿದ್ರು 2,000, 3,000, 4,000, 8% ಕರೆಕ್ಷನ್ ಫೇಸ್ ಅಂತ ಇರುತ್ತೆ. ಸೊ ಟಾಪ್ ಇಂದ 8% ಅಂದ್ರೆ 86,600 ರೂಪಾಯಿ ತನಕ ಬರ್ಬೋದು. ಸೊ ಅದು ದಿನನಿತ್ಯ ನಡೆಯುತ್ತೆ, ನಮಗೆ ಅದು ಕಾಮನ್. ಅದನ್ನ ಯಾಕೆ ಟಿವಿಯಲ್ಲಿ ಇಷ್ಟು ವಿಜೃಂಭಿಸಿ ಹೇಳ್ತಾ ಇದಾರೋ ಗೊತ್ತಿಲ್ಲ. ಸೊ ಯಾರೋ ಹೇಳ್ತಾ ಇದಾರೆ, ವಿತೌಟ್ ಡೇಟಾ ಮಾತಾಡ್ತಾ ಇದಾರೆ. ನಾನು ಈಗ ಹೇಳಿದ್ನಲ್ಲ, ಅವೆಲ್ಲ ಡೇಟಾ ನೀವ್ ಬೇಕಾದ್ರೆ ಚೆಕ್ ಮಾಡ್ಕ ಗೂಗಲ್ ಅಲ್ಲಿ. ಚೆಕ್ ಮಾಡ್ಲಿಲ್ಲ, ಜಸ್ಟ್ ನ್ಯೂಸ್ ನವ್ರು ಹೇಳ್ತಿದ್ರಲ್ಲ, ಯಾರು ಸುಮ್ನೆ ಅವ್ರು ಹೇಳಿದ್ರು ಅಂತ ಹುಲಿಗ್ಯೋ ಗುಂಪ್ನ ಗೋವಿಂದ ಮಾಡ್ಬೇಡ. ಕಷ್ಟಪಟ್ಟು ಸೇವ್ ಮಾಡಿರ್ತಾರೆ ನಿಮ್ಮ ಅಮ್ಮ, ನಿಮ್ಮ ತಂಗಿಯವರು, ಅವ್ರಿಗೆ ಇದನ್ನ ಕೊಟ್ಬಿಡು. FD ರೇಟ್ ಆಫ್ ಇಂಟ್ರೆಸ್ಟ್ ಕೇವಲ ಇರೋದು 60 ಪೈಸಾ. 60 ಪೈಸಕ್ಕಿಂತ ಜಾಸ್ತಿ ರಿಟರ್ನ್ ಬಂಗಾರ ಕೊಟ್ಟಿದೆ. ಹೋದ ವರ್ಷ 3 ರೂಪಾಯಿ ಅಂದ್ರೆ 3 ರೂಪಾಯಿ ಬಡ್ಡಿ, ಮೋರ್ ದನ್ 30-40% ರಿಟರ್ನ್ ಕೊಟ್ಟಿದೆ. ಸೊ FD ಅದಕ್ಕೆ ಎಲ್ಲಿಗೂ ಟ್ಯಾಲಿ ಆಗಲ್ಲ. ಹಾಗಾಗಿ FD ಅಲ್ಲಿ ನಿನಗೆ ರಿಟರ್ನ್ ಬರಲ್ಲ. ಬಂಗಾರ ಸೇವಿಂಗ್ಸ್ FD ಗಿಂತ ಜಾಸ್ತಿ ಕೊಡುತ್ತೆ. ಸೊ ಇರೋ ಬಂಗಾರ ನಿಡ್ಕೊಳ್ರಿ. ತಗೋಬೇಕು ಅಂತಿದ್ರೆ ಪೋಸ್ಟ್ ಪೋನ್ ಮಾಡ್ರಿ. ಓಕೆ, ಈ FD ಗೂ ಬಂಗಾರ ಇಟ್ಕೊಳೋದಕ್ಕೂ ಡಿಫ್ರೆನ್ಸ್? ಅದು ಬೇರೆ ಕಾನ್ಸೆಪ್ಟ್ ಆಗುತ್ತೆ. ಸೊ FD ಗೂ ಬಂಗಾರದ ಸೇವಿಂಗ್ಸ್ ಬಗ್ಗೆ ಡಿಫ್ರೆನ್ಶಿಯೇಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳಿ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ಚಿಕ್ಕದಾಗ ಒಂದು ಲೈಕ್, ಸ್ವೀಟ್ ಆಗಿ ಒಂದು ಕಮೆಂಟ್, ಈ ಮಾಟಲ್ಲಿರಕ್ಕೊಂದು ಸಬ್ಸ್ಕ್ರೈಬ್ ಕೊಡೋದನ್ನ ಮರಿಬೇಡಿ.